ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಸರ್ಗಯಾನ. ನಾನು ನಿಮ್ಗೆ ಇವತ್ತು ಕರ್ನಾಟಕದಲ್ಲಿರುವಂತಹ ಟಾಪ್ 5 ಟ್ರೆಕಿಂಗ್ ಪ್ಲೇಸ್ ನ ಹೇಳಲಿಕ್ಕೆ ಹೊರಟಿದ್ದೇನೆ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಹಿಟ್ ಮಾಡಿ. ಯಾಕಂದ್ರೆ ನಾವು ಮುಂದೆ ಅಪ್ಲೋಡ್ ಮಾಡುವ ಎಲ್ಲ ನಿಸರ್ಗಯಾನದ ವಿಡಿಯೋ ನಿಮಗೆ ತಕ್ಷಣ ತಲುಪುತ್ತೆ. ಹಾಗಾದ್ರೆ ಶುರು ಮಾಡೋಣ ಬನ್ನಿ. ಮೊದಲನೇದಾಗಿ ಎತ್ತಿನ ಭುಜ. ಸ್ನೇಹಿತರೆ, ಎತ್ತಿನ ಭುಜ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನಿಂದ ಸುಮಾರು 19.3 ಕಿಲೋಮೀಟರ್ ದೂರದಲ್ಲಿದೆ. ಇನ್ನು ಈ ಒಂದು ಶಿಖರಕ್ಕೆ ನೀವು ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆ ಒಳಗೆ ಭೇಟಿ ಮಾಡಬೇಕಾಗತ್ತೆ. ಇನ್ನು ಫಾರೆಸ್ಟ್ ನಲ್ಲಿ 1.5 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡಿದ ನಂತರ ಈ ಒಂದು ಪ್ಲೇಸ್ ನಿಮ್ಗೆ ಸಿಗುತ್ತೆ. ಇನ್ನು ನಿಮ್ಗೆ ಸ್ಟೇ ಆಗ್ಲಿಕ್ಕೆ ಇಲ್ಲಿ ನಿಯರೆಸ್ಟ್ ಆಗಿ ಹೋಮ್ ಸ್ಟೇ ಕೂಡ ಅವೈಲೇಬಲ್ ಇದೆ. ಇನ್ನು ಇಲ್ಲಿಂದ ಸುಮಾರು 9 ಕಿಲೋಮೀಟರ್ ದೂರ ಹೋದ್ರೆ ದೇವರ ಮನೆ ಹಿಲ್ ಕೂಡ ನೀವು ವೀಕ್ಷಿಸಬಹುದು. ಸುಮಾರು 3865 ಫೀಟ್ ಎತ್ತರ ಇರುವಂತಹ ಈ ಒಂದು ಶಿಖರ ನೋಡ್ಲಿಕ್ಕೆ ಎತ್ತಿನ ಭುಜ ತರ ಕಾಣುತ್ತೆ. ಹಾಗಾಗಿ ಇದಕ್ಕೆ ಎತ್ತಿನ ಭುಜ ಅಂತ ಹೆಸರು ಬಂದಿದೆ. ಎರಡನೇದಾಗಿ ಮುಳ್ಳಯ್ಯನಗಿರಿ. ಸ್ನೇಹಿತರೆ, ಮುಳ್ಳಯ್ಯನಗಿರಿ ಚಿಕ್ಕಮಗಳೂರು ಜಿಲ್ಲೆಯಿಂದ 33 ಕಿಲೋಮೀಟರ್ ದೂರದಲ್ಲಿದೆ. ಈ ಶಿಖರವು 6332 ಫೀಟ್ ಎತ್ತರದಲ್ಲಿದೆ ಹಾಗೂ ಇದನ್ನ ಕರ್ನಾಟಕದ ಅತಿ ಎತ್ತರದ ಶಿಖರ ಅಂತ ಕರೀತಾರೆ. ಇಲ್ಲಿಗೆ ಬೆಸ್ಟ್ ವಿಸಿಟ್ ಟೈಮ್ ಅಂತ ಹೇಳಿದ್ರೆ ಪ್ರೀ ಮಾನ್ಸೂನ್ ಅಥವಾ ಪೋಸ್ಟ್ ಮಾನ್ಸೂನ್ ಟೈಮ್. ಇನ್ನು ಮುಳ್ಳಯ್ಯನಗಿರಿಗೆ ಹತ್ತಿರವಾಗಿರುವಂತಹ ಇನ್ನೊಂದು ಶಿಖರ ಅಂತ ಹೇಳಿದ್ರೆ ಅದು ಕೆಮ್ಮನಗುಂಡಿ. ಅದು 60 ಕಿಲೋಮೀಟರ್ ದೂರದಲ್ಲಿದೆ ಮುಳ್ಳಯ್ಯನಗಿರಿಯಿಂದ. ಇನ್ನು ಮೂರನೇದಾಗಿ ಕೊಡಚಾದ್ರಿ ಪೀಕ್. ಸ್ನೇಹಿತರೆ, ಕೊಡಚಾದ್ರಿ ಪೀಕ್ ಹೊಸನಗರದಿಂದ ಸುಮಾರು 45 ಕಿಲೋಮೀಟರ್ ದೂರದಲ್ಲಿದೆ. ಅಂದ್ರೆ ಇದು ಶಿವಮೊಗ್ಗ ಡಿಸ್ಟಿಕ್ ಅಲ್ಲಿದೆ. ಇನ್ನು ನೀವು ಇಲ್ಲಿ ಪ್ರೈವೇಟ್ ವೆಹಿಕಲ್ ಅನ್ನ ತಗೊಂಡು ಹೋಗೋ ಹಾಗಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ರೆಂಟ್ ಕೊಟ್ಟುಬಿಟ್ಟು ನೀವು ಅಲ್ಲಿನ ವೆಹಿಕಲ್ ಗಳನ್ನೇ ಪೀಕ್ ತನಕ ತಗೊಂಡೋಗ್ಬೇಕಾಗತ್ತೆ. ನಾಲ್ಕನೇದಾಗಿ ಕುದುರೆಮುಖ. ಸ್ನೇಹಿತರೆ, ಕುದುರೆಮುಖ ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿದೆ. ಇನ್ನು ನೀವು ಇಲ್ಲಿ ಟ್ರೆಕ್ ಮಾಡಬೇಕು ಅಂತ ಹೇಳಿದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಪರ್ಮಿಷನ್ ತಗೋಬೇಕಾಗತ್ತೆ. ಸ್ನೇಹಿತರೆ, ಇಲ್ಲಿ ಕೂಡ ನೀವು ಜೀಪ್ ಅನ್ನ ರೈಡ್ ಮಾಡಲಿಕ್ಕೆ ತಗೋಬೇಕಾಗತ್ತೆ. ಇನ್ನು ಇಲ್ಲಿಂದ ನಿಯರೆಸ್ಟ್ ಇನ್ನೊಂದು ವಾಟರ್ ಫಾಲ್ ಅಂತ ಹೇಳಿದ್ರೆ ಅದು ಹನುಮಾನಗುಂಡಿ ವಾಟರ್ ಫಾಲ್, ಸುಮಾರು 18 ಕಿಲೋಮೀಟರ್ ದೂರದಲ್ಲಿದೆ. ಇನ್ನು ಐದನೇದಾಗಿ ಸಕಲೇಶ್ಪುರ ಜೇನುಕಲ್ಲು ಗುಡ್ಡ. ಸ್ನೇಹಿತರೆ, ಇದು ಹಾಸನ ಜಿಲ್ಲೆಯಿಂದ ಸುಮಾರು 54 ಕಿಲೋಮೀಟರ್ ದೂರದಲ್ಲಿದೆ. ಇನ್ನು 4300 ಫೀಟ್ ಎತ್ತರದಲ್ಲಿರುವ ಈ ಶಿಖರ ನೋಡಲು ತುಂಬಾ ಸುಂದರವಾಗಿದೆ. ಇನ್ನು ನಿಯರೆಸ್ಟ್ ಪ್ಲೇಸ್ ಅಂತ ಹೇಳಿದ್ರೆ ಇಲ್ಲಿಂದ ಸುತ್ತೋಡಿ ಫಾಲ್ಸ್ ಸುಮಾರು 41 ಕಿಲೋಮೀಟರ್ ದೂರದಲ್ಲಿದೆ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಿಮಗೆ ಅನಿಸುತ್ತೆ ಈ ವಿಡಿಯೋ ಬಗ್ಗೆ ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.